ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಇವತ್ತು ಬ್ರೇಕ್ಫಾಸ್ಟಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ಲಾಗ್ ಇದು. ಮೊದಲಿಗೆ ಕುಂಬಳಕಾಯಿ ಸಣ್ಣದಾಗಿ ಕಟ್ ಮಾಡಿ ಕುಕ್ಕರಲ್ಲಿ ಒಂದು ವಿಸಿಲ್ ತಗೊತಾ ಇದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಎಣ್ಣೆ, ಜೀರಿಗೆ, ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಇದು ಫ್ರೈ ಆದಮೇಲೆ ಚೆನ್ನಾಗಿ ಇವಾಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಸಾಫ್ಟಾಗಿ ಬೇಗ ಫ್ರೈ ಆಗಲಿ ಅನ್ನೋದಕ್ಕೋಸ್ಕರ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋ ಫ್ರೈ ಮಾಡ್ಕೊಬೇಕಾಗುತ್ತೆ. ಇದು ಫ್ರೈ ಆದಮೇಲೆ ಇವಾಗ ಕುಂಬಳಕಾಯಿ ಒಂದು ವಿಸಿಲ್ ತಗೊಂಡಿದೆ, ಕರೆಕ್ಟಾಗಿ ಚೆನ್ನಾಗಿ ಬೆಂದಿದೆ. ಇವಾಗ ಕುಂಬಳಕಾಯಿ ನೀರು ಸಮೇತಾಗಿ ಹಾಕ್ಕೊತಾ ಇದ್ದೀನಿ. ಕುಂಬಳಕಾಯಿ ಬೇಯಿಸೋಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಇಷ್ಟೇ. ತುಂಬಾ ಟೇಸ್ಟಿಯಾಗಿರುತ್ತೆ. ಇಷ್ಟನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚಪಾತಿಗೆ ಮತ್ತು ಅನ್ನಕ್ಕೆ ಗೊಜ್ಜು ಥರ ಬೇಕಾದರೆ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳಿ. ನಾನು ಚಪಾತಿಗೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನನಗಂತೂ ಕುಂಬಳಕಾಯಿ ಪಲ್ಯ ಅಂದರೆ ತುಂಬಾ ಇಷ್ಟ. ನಮ್ಮ ಮನೆಗೆಲ್ಲರೂ ಇಷ್ಟಪಟ್ಟು ತಿಂತಾರೆ. ನಮಗೆ ಜಾಸ್ತಿ ಕುಂಬಳಕಾಯಿ ಸಿಕ್ಕಲ್ಲ. ಮೊನ್ನೆ ಊರಿಗೆ ಹೋದಾಗ ಅಕ್ಕ ಕೊಟ್ಟಿದ್ರು. ಇವಾಗ ಅದರಲ್ಲಿ ಮಾಡಿದ್ದೀನಿ. ಇನ್ನೂ ಅರ್ಧ ಹೋಳು ಎತ್ತಿಟ್ಕೊಂಡಿದ್ದೀನಿ. ಅದರಲ್ಲಿ ಸ್ವೀಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಕುಂಬಳಕಾಯಿ ಸ್ವೀಟ್ ಅಂದರೆ ತುಂಬಾ ಇಷ್ಟಪಡ್ತಾರೆ. ಅದಕ್ಕೆ ಅರ್ಧ ತಗೊಂಡು ಇವತ್ತು ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಕುಂಬಳಕಾಯಿ ಮಾಡಿದ್ದೀನಿ. ರೆಸಿಪಿ ಏನಾದರೂ ಇಷ್ಟ ಆದರೆ ಟ್ರೈ ಮಾಡಿ. ತುಂಬ ದಿನ ಆಯಿತು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ದೋಸೆ ನೆನೆ ಹಾಕೋದಕ್ಕೆ ಹಾಕ್ತಾಯಿದ್ದೀನಿ. ನಾನು ಏನೇನು ತೊಗೊಂಡಿದ್ದೀನಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ಇವಾಗ ಮಸಾಲೆ ಕಬಾಬ್ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ನಾವು ರೆಡಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ಮತ್ತು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಚಿಕನ್ ಮತ್ತು ಕಬಾಬು ಎರಡೂ ಮಾಡ್ತಾಯಿದ್ದೀನಿ. ಶ್ರಾವಣ ಶನಿವಾರದಲ್ಲಿ ನಾವು 1 ತಿಂಗಳು ತಿಂದೇ ಇಲ್ಲ. ಇವಾಗ ಶ್ರಾವಣ ಶನಿವಾರ ಮುಗೀತು, ಹಬ್ಬನೂ ಮುಗೀತು. ಅದಕ್ಕೆ ಇವಾಗ ಚಿಕನ್ ಸಾಂಬಾರು ಮತ್ತು ಕಬಾಬ್ ಮಾಡ್ತಾಯಿದ್ದೀನಿ. ಕಬಾಬ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಮನೇಲಿ ಈ ಥರ ಕಬಾಬ್ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಸಂಜೆ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಮೆರವಣಿಗೆ ಬರ್ತಾಯಿತ್ತು. ನಮ್ಮೂರಲ್ಲಿ ಇಟ್ಟಿದ್ರು. ಇದು 2ನೇ ಗಣೇಶನ ಎತ್ತಿದ್ರು. ಹಾಗೆ ಸಾಂಗು ಎಲ್ಲ ತುಂಬಾ ಚೆನ್ನಾಗಿತ್ತು. ಅದ್ರ ಮಧ್ಯದಲ್ಲಿ ನನ್ನ ಮಗ ನಾನು ಹೋಗಿ ಕುಣಿತೀನಮ್ಮ ಅಂತ ಹೇಳ್ದ. ಆಯಿತು ಹೋಗಪ್ಪ ಕುಣಿ ಹೋಗು, ವರ್ಷಕ್ಕೊಂದು ಸತಿ ಹಬ್ಬ ಅಲ್ವಾ, ಗಣೇಶನ ಮುಂದೆ ಕುಣಿದಿಲ್ಲ ಅಂದರೆ ಹೆಂಗಿರುತ್ತೆ. ಚೆನ್ನಾಗಿ ನನ್ನ ಮಗನಂತೂ ಚೆನ್ನಾಗಿ ಕುಣಿದು ಎಂಜಾಯ್ ಮಾಡ್ತಾಯಿದ್ದಾನೆ ನೋಡಿ. ಇಲ್ಲಿ ಬ್ಲ್ಯಾಕ್ ಬ್ಲೂ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾನಲ್ಲ, ಟೀ ಶರ್ಟು. ಅವ್ನು ನನ್ನ ಮಗ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ. ನಾವು ಏನೂ ಅಂದಿಲ್ಲ. ಅವನಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಈ ಥರ ಡಮರ್ ಗುಚ್ಚಿ ಸಾಂಗು ದೇವ್ರ ಮುಂದೆಲ್ಲ ಆಡೋದಕ್ಕೆ. ಸರಿ ಎಂಜಾಯ್ ಮಾಡಲಿ ಅಂತೇಳ್ಬಿಟ್ಟು ನಾವು ಕಳಿಸಿದ್ರಿ. ನಮ್ಮೂರಲ್ಲೇ ದೇವರು ಕುಣಿಸಿದ್ದು. ಅಕ್ಕಪಕ್ಕದ್ದು ಅವ್ರ ಫ್ರೆಂಡ್ಸು ಎಲ್ಲರ ಜೊತೆ ಸೇರಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನೆಕ್ಸ್ಟ್ ಡೇ ಮಾರ್ನಿಂಗು ಅಕ್ಕಿ ಎಲ್ಲ ರುಬ್ಬಿದ್ನೆಲ್ಲ ಚೆನ್ನಾಗಿ ಹುಕ್ಕಿ ಬಂದಿದೆ. ಅದನ್ನು ಇವಾಗ ಸಪ್ರೇಟ್ ಮಾಡ್ತಾಯಿದ್ದೀನಿ. ರಾತ್ರಿ ನಾವು ಸಂಡೇ ಚಿಕನ್ ಮಾಡಿದ್ರಲ್ಲ, ನೈಟೇ ಮಾಡಿದ್ದು ಚಿಕನ್ ಸಾಂಬಾರಿತ್ತು. ಅದಕ್ಕೆ ಕಾಂಬಿನೇಷನ್ ದೋಸೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ದೋಸೆ ಹಾಕಿದ್ದು ನಾನು. ಅರ್ಧ ನಾಳೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಎತ್ತಿಡ್ತಾಯಿದ್ದೀನಿ. ಇನ್ನರ್ಧ ಇವತ್ತು ದೋಸೆ ಮಾಡ್ಕೊತಾ ಇದ್ದೀನಿ ನೋಡಿ. ಇನ್ನು ಇಷ್ಟು ಚಿಕನ್ ಸಾಂಬಾರು ಮಿಕ್ಕಿತ್ತು. ಬೆಳಗ್ಗೆ ಮಾರ್ನಿಂಗೆ ದೋಸೆ ಮತ್ತು ಚಿಕನ್ ಸಾಂಬಾರಾಯಿತು. ನಮ್ಮ ಯಜಮಾನ್ರಿಗೆ ಕಾಫಿ ಕೊಟ್ಟು ನಾನು ಇವತ್ತು ದಾಸವಾಳ ಟೀ ಕುಡಿತಾ ಇದ್ದೀನಿ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದ್ರ ಬೆನಿಫಿಟ್ ತುಂಬಾ ಇರುತ್ತೆ. ನೀವು ಮಾಡ್ಕೊಂಡು ಕುಡೀರಿ. ಹಾಗೆ ನನ್ನ ಮಕ್ಕಳು 2 ದಿವಸ ರಜಾ ಕೊಟ್ಟಿದ್ರೇನು ಹೋಮ್ವರ್ಕ್ ಮಾಡ್ಕೊಂಡಿರ ಸ್ಕೂಲ್ಗೆ ಹೋಗೋ ದಿವಸ ಬೆಳಗ್ಗೆ ಎದ್ದು ಮಾಡ್ಕೊತಾ ಇದ್ದಾರೆ. ಅದು ನನ್ನ ಮಗನ ಹೆಲ್ಪ್ ಮಾಡ್ತಾಯಿದ್ದಾನೆ. ಯಾವುದೋ ಸ್ವಲ್ಪ ಡ್ರಾಯಿಂಗ್ ಇತ್ತು, ನನ್ನ ಮಗನ ಮಾಡ್ಕೊಳ್ತಾ ಇದ್ದಾನೆ. ಅವ್ನು ಮಾಡ್ತಾ ಇರಲಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ದೋಸೆ ಹಾಕಿದ್ದೀನಿ. ದೋಸೆ ಅಂತೂ ಸೂಪರಾಗಿ ಬಂದಿತ್ತು. ದೋಸೆ ಮತ್ತು ಇಡ್ಲಿಗೆ ಎರಡಿಗೂ ಹಾಕಿರೋದು. ಎರಡೂ ಮಾಡ್ಕೊಬೋದು. ತುಂಬಾ ಮಸಾಲೆ ದೋಸೆ ಥರ ಟೇಸ್ಟ್ ಇತ್ತು. ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಮಗೆ ದೋಸೆ ಇಡ್ಲಿ ಎಲ್ಲನೂ. ಎಲ್ಲ ಮಾಡಿ ಮಕ್ಳಿಗೆ ಬಾಕ್ಸ್ಗೆಲ್ಲ ಕಟ್ಟಿ ಅವರೆಲ್ಲ ಸ್ಕೂಲ್ಗೆಲ್ಲ ಹೋದರು. ಈ ವಿಡಿಯೋ 2 ದಿವಸದ ವಿಡಿಯೋ, ಸಂಡೇ ಮತ್ತು ಮಂಡೇ ಮಾರ್ನಿಂಗ್ ಗಂಟ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರೇನೋ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಶಾರ್ಟಾಗಿ ವಿಡಿಯೋ ಮಾಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.